ಭಾರತದ ಚರಿತ್ರೆಯನ್ನ ಒಮ್ಮೆ ತಿರುವಿ ಹಾಕಿದರೆ ಗಂಡನಿಗೆ ಮೋಸ ಆದಾಗ ಅಥವಾ ಗಂಡ ಹತ್ಯೆಯಾದಾಗ ಧರ್ಮ ಪತ್ನಿಯರೇ ರಣಚಂಡಿಯಾಗಿ ನಿಂತು ಹೋರಾಡಿದ ಇತಿಹಾಸ ನಮಗೆ ಕಾಣಿಸುತ್ತದೆ. ಉದಾಹರಣೆಗೆ ಬಿಲ್ಕಿಸ್ ಬಾನು ತನಗಾದ ಅನ್ಯಾಯ ಮತ್ತು ಗಂಡ ಕುಟುಂಬದವರ ಹತ್ಯೆಯ ವಿರುದ್ಧ ಬರೋಬ್ಬರಿ 22 ವರ್ಷಗಳ ಕಾಲ ಇಡೀ ವ್ಯವಸ್ಥೆಯನ್ನೇ ನಡುಗಿಸಿದ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಾಧಿಸಿದ ಅಪ್ರತಿಮ ಮಹಿಳೆ. ಆದರೆ ಇದೇ ಹೋರಾಟದ ಕಿಚ್ಚು ನಮ್ಮ ಕರ್ನಾಟಕದ ಒಂದು ಹತ್ಯೆ ಪ್ರಕರಣದಲ್ಲಿ ಯಾಕೆ ಕಾಣಿಸುತ್ತಿಲ್ಲ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ದುಡ್ಡಿದ್ದವರು, ಕೋಟಿ ಕೋಟಿ ಹಣದ ಪ್ರಭಾವ ಇರುವವರು ಮತ್ತು ರಾಜಕೀಯ ಅಧಿಕಾರ ಹೊಂದಿದವರು ಏನ್ ಬೇಕಾದ್ರೂ ಮಾಡಬಹುದಾ? ಕಾನೂನು ಬಡವರಿಗೊಂದು ಬಲಾಢ್ಯರಿಗೊಂದು ರೀತಿ ಕೆಲಸ ಮಾಡುತ್ತಾ? ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಈಗ ಇಡೀ ದೇಶದ ಗಮನ ಸೆಳೆಯುತ್ತಿದ್ದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಅಸಲಿ ಮುಖವಾಡವನ್ನ ಕಳಚಿ ಹಾಕಿದೆ. ಮಾಜಿ ಸಚಿವ, ಪ್ರಭಾವಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನರಿಗೆ ಸಿಬಿಐ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದಾಗ ಇಡೀ ರಾಜ್ಯವೇ ನ್ಯಾಯಕ್ಕೆ ಜಯ ಸಿಕ್ಕಿತ್ತು ಎಂದು ಕೊಂಡಾಡಿತ್ತು. ಆದರೆ ಜುಲೈ 31, 2026ರಂದು ಹೈಕೋರ್ಟ್ ಈ ಜೀವಾವಧಿ ಶಿಕ್ಷೆ ದಿಢೀರ್ ತಡೆಯಾಜ್ಞೆ ನೀಡಿ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಕೊಟ್ಟ ತಕ್ಷಣ ಇಡೀ ಚಿತ್ರಣವೇ ತಲೆಕೆಳಗಾಗಿದೆ. ಈ ಒಂದೇ ಒಂದು ತಡೆಯಾಜ್ಞೆಯಿಂದಾಗಿ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಈಗ ಸಂಪೂರ್ಣವಾಗಿ ಸೇಫ್ ಆಗಿದೆ ಮತ್ತು ಅವರ MLA ಪದವಿ ಕೂಡ ಉಳಿದುಕೊಂಡಿದೆ. ಬಲಾಢ್ಯರ ಕೈ ಮೇಲಾಗುವ ಈ ವ್ಯವಸ್ಥೆಯ ಕರಾಳ ಸತ್ಯವನ್ನ ಇವತ್ತು ನಾವು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ವೀಕ್ಷಕರೇ, ಕತೆ ಇಲ್ಲಿ ಮುಗಿಯಲ್ಲ. ಈ ಹತ್ಯೆ ಪ್ರಕರಣದ ಹಿಂದೆ ನಡೆದಿರುವ ರಾಜಕೀಯ ದಾಳಗಳು ಅತ್ಯಂತ ರೋಚಕವಾಗಿವೆ. ಯಾವಾಗ ಸಿಬಿಐ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಎಂದು ಘೋಷಿಸಿ ಜೈಲಿಗಟ್ಟಿತೋ, ತಕ್ಷಣವೇ ಇತ್ತ ಧಾರವಾಡ ರಾಜಕೀಯ ಕ್ಷೇತ್ರದಲ್ಲಿ ಭಾರಿ ಬಿರುಗಾಳಿಯೇ ಎದ್ದಿತ್ತು. ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುವ ಗ್ಯಾರಂಟಿ ಎಂದುಕೊಂಡಿದ್ದ ವಿರೋಧ ಪಕ್ಷಗಳು ಆ ಕ್ಷೇತ್ರಕ್ಕೆ ಬರಲಿರುವ ಬೈ ಎಲೆಕ್ಷನ್ ಅಂದರೆ ಉಪಚುನಾವಣೆಗೆ ಭರ್ಜರಿ ತಯಾರಿ ನಡೆಸಲು ಆರಂಭಿಸಿದ್ದವು. ಇನ್ನೊಂದು ಕಡೆ ಸ್ವಂತ ವಿನಯ್ ಕುಲಕರ್ಣಿ ಅವರ ಧರ್ಮ ಪತ್ನಿ ಕೂಡ ತಾವೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಬೈ ಎಲೆಕ್ಷನ್ ಆಕಾಡಕ್ಕೆ ಧುಮುಕಲು ಒಳಗೊಳಗೆ ಹೈಕಮಾಂಡ್ ಮಟ್ಟದಲ್ಲಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಳ್ತಾ ಇದ್ರು. ಧಾರವಾಡದ ಆಡಳಿತ ಚುಕ್ಕಾಣಿ ತಮ್ಮ ಕೈ ತಪ್ಪಬಾರದು ಎಂಬ ರಾಜಕೀಯ ಗೇಮ್ ಪ್ಲಾನ್ ಅಲ್ಲಿ ರೆಡಿಯಾಗಿತ್ತು. ಆದರೆ ಈಗ ಹೈಕೋರ್ಟ್ ಶಿಕ್ಷೆಗೆ ಸ್ಟೇ ನೀಡುತ್ತಿದ್ದಂತೆ ವಿರೋಧ ಪಕ್ಷಗಳ ಮತ್ತು ವಿನಯ್ ಕುಲಕರ್ಣಿ ಧರ್ಮಪತ್ನಿ ಉಪಚುನಾವಣೆ ಆಸೆಗೆ ಸಂಪೂರ್ಣವಾಗಿ ತಣ್ಣೀರು ಬಿದ್ದಂತಾಗಿದೆ. ಆದರೆ ಈ ಇಡೀ ಪ್ರಕರಣದಲ್ಲಿ ಸಾರ್ವಜನಿಕರನ್ನು ಅತ್ಯಂತ ಆಘಾತ ಮತ್ತು ಆಶ್ಚರ್ಯಕ್ಕೆ ದೂಡಿರುವ ಅಸಲಿ ವಿಷಯ ಏನ್ ಗೊತ್ತಾ? ಹತ್ಯೆಯಾಗ ಯೋಗೇಶ್ ಗೌಡರ ಧರ್ಮಪತ್ನಿ ಮಲ್ಲಮ್ಮ ಅವರ ನಂಬಲಾಗದ ನಡೆ. ತನ್ನ ಗಂಡನ ಭೀಕರ ಹತ್ಯೆಯಾಗಿ ಕಳೆದ 10 ವರ್ಷಗಳಿಂದ ಕಣ್ಣೀರು ಹಾಕುತ್ತಾ ಪ್ರಭಾವಿಗಳ ವಿರುದ್ಧ ನ್ಯಾಯಕ್ಕಾಗಿ ಸಿಡಿದೆದ್ದಿದ್ದ ಮಲ್ಲಮ್ಮ ಈಗ ಹೈಕೋರ್ಟ್ ಸ್ಟೇ ನೀಡಿದ ತಕ್ಷಣವೇ ಸಂಪೂರ್ಣವಾಗಿ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ನಾನು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇನ್ಮುಂದೆ ಈ ಕೇಸನ್ನ ಬೆನ್ನಟ್ಟಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಎಂದು ಶರಣಾಗತಿ ಘೋಷಣೆಯನ್ನ ಮಾಡಿದ್ದಾರೆ. ಬಿಲ್ಕಿಸ್ ಬಾನು ಅವರಂತೆ ಗಂಡನಿಗಾಗಿ ಕೊನೆ ತನಕ ಹೋರಾಡಬೇಕಿದ್ದ ಧರ್ಮ ಪತ್ನಿ ಇಂಥ ನಿರ್ಣಾಯಕ ಹಂತಕ್ಕೆ ಏಕಾಏಕಿ ಈ ರೀತಿ ಮೌನಕ್ಕೆ ಶರಣಾಗಿದ್ದು ಯಾಕೆ? ಇದರ ಹಿಂದೆ ಮಕ್ಕಳ ಭವಿಷ್ಯದ ಕಾಳಜಿ ನಿಜವಾಗಿಯೂ ಇದೆಯಾ, ಅಥವಾ ತರೆಮರೆಯಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಬೃಹತ್ ನಿಗೂಢ ಡೀಲ್ ನಡೆದಿದೆಯಾ ಎಂಬ ಬಲವಾದ ಆರೋಪ ಈಗ ಉತ್ತರ ಕರ್ನಾಟಕದಂತ ಕಾಲ್ಗಿಚ್ಚಿನಂತೆ ಹರಡಿದೆ. ಹಣ ಮತ್ತು ಅಧಿಕಾರದ ಬಲಕ್ಕೆ ಗಂಡನ ರಕ್ತದ ಕಣ ಮತ್ತು ನ್ಯಾಯದ ಹೋರಾಟ ಮಾರಾಟವಾಯಿತೆ ಎಂಬ ಕಟು ಸತ್ಯದ ಪ್ರಶ್ನೆ ಈಗ ಪ್ರತಿಯೊಬ್ಬ ಸಾರ್ವಜನಿಕ ತಲೆಯಲ್ಲಿ ಕೊರೆಯುತ್ತಿದೆ. ಹಣದ ಬಲಕ್ಕೆ ಹೆಂಡತಿ ಮಣಿದು ಹಿಂದೆ ಸರಿದಿರಬಹುದು, ಆದರೆ ರಕ್ತದ ಸಂಬಂಧ ಸುಮ್ಮನೆ ಬಿಡುತ್ತಾ? ಯೋಗೇಶ್ ಗೌಡ ಅವರ ಸ್ವಂತ ಅಣ್ಣ ಗುರುನಾಥ್ ಗೌಡ ಈಗ
ಒಂಟಿಯಾಗಿ ರಣಕಹಳೆ ಊದಿದ್ದಾರೆ. ಮಲ್ಲಮ್ಮ ಅವರ ಈ ನಿರ್ಧಾರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಗುರುನಾಥ್ ಗೌಡ, ತನ್ನ ತಮ್ಮನ ಕೊಲೆಗೆ ನ್ಯಾಯ ಸಿಗುವವರೆಗೂ ನಾನು ಯಾವುದೇ ಕಾರಣಕ್ಕೂ ವಿರಮಿಸಲ್ಲ. ಹೆಂಡತಿ ಹಣಕ್ಕೋ ಅಥವಾ ಒತ್ತಡಕ್ಕೋ ಮಣಿದು ಹಿಂದೆ ಸರಿದಿರಬಹುದು, ಆದರೆ ಅಣ್ಣನಿಗಾಗಿ ಹುಟ್ಟಿದ ರಕ್ತ ಕಣ ನನಗಿದೆ. ನಾನು ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಲೇರುತ್ತೇನೆ ಎಂದು ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಇವರ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಲು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಕೂಡ ರಣರಂಗಕ್ಕೆ ಮತ್ತೆ ಧುಮುಕಿದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಷ್ಟೇ ದೊಡ್ಡ ಡೀಲ್ ನಡೆದರೂ, ಪ್ರಭಾವಿಗಳು ಎಷ್ಟೇ ಕೋಟಿ ಹಣ ಚೆಲ್ಲಿದ್ರೂ ತಾವು ತಲೆಬಾಗಲ್ಲ. ಇದು ಕೇವಲ ಒಂದು ಕುಟುಂಬದ ಕೊಲೆಯಲ್ಲ, ಇಡೀ ಕಾನೂನು ವ್ಯವಸ್ಥೆ ಮಾಡಿದ ದ್ರೋಹ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಸ್ಟೇ ಆರ್ಡರ್ ಮತ್ತು ಬೇಲನ್ನು ಪ್ರಶ್ನೆಯೇ ತೀರುತ್ತವೆ ಎಂದು ತೊಡೆ ತರ್ತಾ ಇದ್ದಾರೆ. ಈಗ ಇಡೀ ರಾಜ್ಯದ ಮುಂದೆ ಇರೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ದುಡ್ಡು, ಅಧಿಕಾರ ಮತ್ತು ತೆರೆಮೆರೆಯ ನಿಗೂಢ ಡೀಲ್ಗಳ ರಾಜಕೀಯ ಬಲ ಗೆಲ್ಲುತ್ತಾ, ಅಥವಾ ತಮ್ಮನಿಗಾಗಿ ಅಣ್ಣ ಮತ್ತು ಸಾಮಾಜಿಕ ಹೋರಾಟಗಾರರು ನಡೆಸುವ ರಕ್ತದ ಹೋರಾಟ ಗೆಲ್ಲುತ್ತಾ? ಮಲ್ಲಮ್ಮ ಅವರ ಹಠಾತ್ ಮೌನಕ್ಕೆ ಕಾರಣವಾದ ಈ ಅಸಲಿ ಕರಾಳ ರಹಸ್ಯ ಏನು? ವಿನಯ್ ಕುಲಕರ್ಣಿ ಅವರ ಕರಾಳ ಸತ್ಯ ಮುಂದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಬಯಲಾಗಲಿದೆಯೇ? ಈ ಕಾನೂನು ಸಮರ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಎಂಬುದು ನಾವು ಕಾದು ನೋಡಬೇಕಾಗಿದೆ. ಮಲ್ಲಮ್ಮ ಅವರ ಹಠಾತ್ ಮೌನಕ್ಕೆ ಕಾರಣವಾದ ಆ ಅಸಲಿ ಕರಾಳ ರಹಸ್ಯವೇನು? ವಿನಯ್ ಕುಲಕರ್ಣಿ ಅವರ ಕರಾಳ ಸತ್ಯ ಮುಂದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಬಯಲಾಗಲಿದೆಯೇ? ಈ ಕಾನೂನು ಸಮರ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಎಂಬುದು ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಬಿಲ್ಕಿಸ್ ಬಾನು ಅವರಂತೆ ಹೆಂಡತಿ ಹೋರಾಡಬೇಕಿತ್ತಾ, ಅಥವಾ ಮಲ್ಲಮ್ಮ ಮಾಡಿದ ನಿರ್ಧಾರ ಸರಿನಾ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ದುಡ್ಡಿದ್ದವರು ಕಾನೂನಿಗಿಂತ ಸುಲಭವಾಗಿ ಪಾರಾಗುವ ಈ ವ್ಯವಸ್ಥೆಯ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ನಿಮ್ಮ ಮನಸ್ಸಿನಲ್ಲಿರುವ ಅಸಲಿ ಅನಿಸಿಕೆಯನ್ನು ಈಗಲೇ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಸಮಾಜದ ಕಣ್ಣು ತೆರೆಸುವಂತಿದ್ದರೆ ತಕ್ಷಣವೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಹಾಗೂ ಗ್ರೂಪ್ಗಳಿಗೂ ಶೇರ್ ಮಾಡಿ. ಇಂಥದ್ದೇ ರೋಚಕ, ಆಳವಾದ ಸಂಶೋಧನೆ ಹಾಗೂ ಸತ್ಯದ ಕಟು ವಿಶ್ಲೇಷಣೆಗಳನ್ನು ನಿರಂತರವಾಗಿ ಪಡೆಯಲು ನಮ್ಮ ಕರಾಳ ಸತ್ಯ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯೋಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಶುಭವಾಗಲಿ.